ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಮತ್ತು ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಪ್ರದರ್ಶಿಸಬೇಕು ಎಂಬುದನ್ನು ನಾವು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದದ್ದು ಸುರಕ್ಷತಾ ಚಿಹ್ನೆಯ 4 ಮೂಲಭೂತ ವಿಭಾಗಗಳು ಮತ್ತು ಅರ್ಥವನ್ನು ಗುರುತಿಸುವುದು, ರಸ್ತೆ ಸುರಕ್ಷತೆ ಚಿಹ್ನೆಗಳು, ಅರ್ಥಗಳನ್ನು ಓದಿ ಮತ್ತು ರೆಕಾರ್ಡ್ ಮಾಡುವುದು, ಕೃತಕ ಉಸಿರಾಟವನ್ನು ಪಡೆಯಲು ವಿಕ್ಟಿಮ್ ಅನ್ನು ತಯಾರಿಸುವುದು, ನೆಲ್ಸನ್ ಆರ್ಮ್ ಲಿಫ್ಟ್ ಬ್ಯಾಕ್ ಪ್ರೆಷರ್ ವಿಧಾನ, ಸ್ವೇಪರ್ ವಿಧಾನ ಮತ್ತು ನೋಸ್ ಟು ಮೌತ್ ವಿಧಾನದಿಂದ ವಿಕ್ಟಿಮ್ ಅನ್ನ ಪುನರುಜ್ಜೀವನಗೊಳಿಸುವುದು, ಮೌತ್ ಟು ನೋಸ್ ವಿಧಾನದಿಂದ ವಿಕ್ಟಿಮ್ ಅನ್ನ ಪುನರುಜ್ಜೀವನಗೊಳಿಸುವುದು, ಹೃದಯ ಸ್ತಂಭನ CPR ಹೃದಯ ಸ್ತಂಭನದಲ್ಲಿರುವ ವ್ಯಕ್ತಿಯನ್ನ ಪುನರುಜ್ಜೀವನಗೊಳಿಸುವುದು. ಕಾರ್ಯ 1. 4 ಮೂಲಭೂತ ವರ್ಗಗಳನ್ನು ಮತ್ತು ಸುರಕ್ಷತಾ ಚಿಹ್ನೆಗಳ ಅರ್ಥವನ್ನು ಗುರುತಿಸಿ. ಹಂತ 1. ಚಾರ್ಟ್ನಿಂದ ಸುರಕ್ಷತಾ ಚಿಹ್ನೆಯನ್ನ ಗುರುತಿಸಿ. ನಂಬರ್ 1. ದಿ ಸ್ಟಾಪ್ ಸುರಕ್ಷತಾ ಚಿಹ್ನೆಯು ನಿರ್ದಿಷ್ಟ ಪ್ರದೇಶದ ವ್ಯಕ್ತಿಗಳಿಗೆ ಸ್ಪಷ್ಟ ಮತ್ತು ನೇರ ಸೂಚನೆಗಳನ್ನು ಸಂವಹನ ಮಾಡಲು ವಿನ್ಯಾಸಗೊಳಿಸಲಾದ ಕಡ್ಡಾಯ ಸುರಕ್ಷತಾ ಚಿಹ್ನೆಯಾಗಿದೆ. ಸ್ಟಾಪ್ ಚಿಹ್ನೆಯ ಪ್ರಾಥಮಿಕ ಉದ್ದೇಶವು ಯಾವುದೇ ಚಟುವಟಿಕೆ, ಚಲನೆ ಅಥವಾ ವಿಧಾನವನ್ನ ನಿಲ್ಲಿಸಲು ಅಥವಾ ಜನರನ್ನ ನಿಲ್ಲಿಸಲು ಎಚ್ಚರಿಸುವುದು ಮತ್ತು ಸಂಬಂಧಿತ ಅಪಾಯಗಳು ಅಥವಾ ನಿರ್ಬಂಧಿತ ವಲಯಗಳಿಗೆ ತಕ್ಷಣದ ಗಮನವನ್ನ ಸೆಳೆಯುವುದು. ನಂಬರ್ 2. ಗಿವ್ ಅವೇ ಸೈನ್. ಗಿವ್ ಅವೇ ಚಿಹ್ನೆಯು ಕಡ್ಡಾಯ ಟ್ರಾಫಿಕ್ ಚಿಹ್ನೆಯಾಗಿದ್ದು ಅದು ಚಾಲಕರಿಗೆ ಮತ್ತು ಇತರ ವಾಹನಗಳಿಗೆ ದಾರಿ ಮಾಡಿಕೊಡಲು ಸೂಚಿಸುತ್ತದೆ. ಸಂಚಾರದ ಹರಿವನ್ನು ನಿಯಂತ್ರಿಸಲು ಮತ್ತು ವಾಹನಗಳ ನಡುವಿನ ಘರ್ಷಣೆಯನ್ನು ತಡೆಯಲು ಛೇದಕಗಳು, ಜಂಕ್ಷನ್ಗಳು ಅಥವಾ ವಿಲೀನಗೊಳಿಸುವ ಲೇನ್ಗಳಲ್ಲಿ ಇದನ್ನ ಬಳಸಲಾಗುತ್ತದೆ. ನಂಬರ್ 3. ಓವರ್ಟೇಕಿಂಗ್ ನಿಷೇಧಿಸಲಾಗಿದೆ ಅಥವಾ ನೋ ಓವರ್ಟೇಕಿಂಗ್ ಚಿಹ್ನೆಯು ಕಡ್ಡಾಯ ಟ್ರಾಫಿಕ್ ಚಿಹ್ನೆಯಾಗಿದ್ದು ಅದು ಚಾಲಕರಿಗೆ ಸೂಚಿಸಲಾದ ಪ್ರದೇಶದಲ್ಲಿ ಇತರ ವಾಹನಗಳನ್ನು ಹಿಂದಿಕ್ಕಲು ಅಥವಾ ಹಾದು ಹೋಗಲು ಅನುಮತಿಸುವುದಿಲ್ಲ ಎಂದು ಸೂಚಿಸುತ್ತದೆ. ನಂಬರ್ 2. ಕಾಷನರಿ ಸೈನ್ಸ್. ನಂಬರ್ 1. ಕಾಷನ್ ಗಾರ್ಡೆಡ್ ಚಿಹ್ನೆಯು ಕಾವಲುಗಾರ ಅಥವಾ ಭದ್ರತಾ ಸಿಬ್ಬಂದಿಯ ಉಪಸ್ಥಿತಿಯಿಂದಾಗಿ ಕಾವಲು ಪ್ರದೇಶ ಅಥವಾ ಎಚ್ಚರಿಕೆ ವಹಿಸಬೇಕಾದ ಸ್ಥಳದ ಉಪಸ್ಥಿತಿಯನ್ನ ಸೂಚಿಸುವ ಎಚ್ಚರಿಕೆಯ ಸಂಕೇತವಾಗಿದೆ. ನಂಬರ್ 2. ಕಾಷನ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಚಿಹ್ನೆ. ಇದು ಚಾಲಕರು ಗೊತ್ತುಪಡಿಸಿದ ಪಾದಾಚಾರಿ ಕ್ರಾಸಿಂಗ್ ಅಥವಾ ಕ್ರಾಸ್ ವಾಕ್ ಅನ್ನ ಸಮೀಪಿಸುತ್ತಿರುವ ಎಚ್ಚರಿಸಲು ಬಳಸುವ ಎಚ್ಚರಿಕೆಯ ಸಂಕೇತವಾಗಿದೆ. ಈ ಚಿಹ್ನೆಯು ಚಾಲಕರು ಜಾಗರೂಕರಾಗಿರಿ ಮತ್ತು ರಸ್ತೆ ದಾಟುವ ಜನರಿಗೆ ಸುರಕ್ಷತೆಯನ್ನ ಸೂಚಿಸುವ ಮೂಲಕ ಪಾದಾಚಾರಿಗಳ ಸುರಕ್ಷತೆಯನ್ನ ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ನಂಬರ್ 3. ಪ್ರೊಹಿಬಿಷನ್ ಸೈನ್ಸ್. ನಂಬರ್ 1. ನಿರ್ದಿಷ್ಟ ಪ್ರದೇಶಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಎಂದು ಸೂಚಿಸುವ ಚಿಹ್ನೆ. ಇದು ಅಡ್ಡಲಾಗಿ ಕರ್ಣೀಯ ರೇಖೆಯನ್ನು ಹೊಂದಿರುವ ವ್ಯಕ್ತಿಯ ಸಂಕೇತವನ್ನ ಒಳಗೊಂಡಿರಬಹುದು. ನಂಬರ್ 2. ಗೊತ್ತುಪಡಿಸಿದ ಪ್ರದೇಶದಲ್ಲಿ ಧೂಮಪಾನವನ್ನು ಅನುಮತಿಸಲಾಗುವುದಿಲ್ಲ ಎಂದು ಸೂಚಿಸುವ ಚಿಹ್ನೆ ಇದು. ಇದು ಕರ್ಣೀಯ ರೇಖೆಯೊಂದಿಗೆ ಸಿಗರೆಟ್ನ ಚಿಹ್ನೆಯನ್ನ ಒಳಗೊಂಡಿರಬಹುದು. ನಂಬರ್ 4. ಇನ್ಫಾರ್ಮೇಶನ್ ಸೈನ್ಸ್. ನಂಬರ್ 1. ಪ್ರಥಮ ಚಿಕಿತ್ಸಾ ಕೇಂದ್ರದ ಸ್ಥಳವನ್ನು ಸೂಚಿಸುವ ಚಿಹ್ನೆ ಇದು. ಇದು ಬಿಳಿ ಅಡ್ಡ ಚಿಹ್ನೆ ಅಥವಾ ಪ್ರಥಮ ಚಿಕಿತ್ಸೆ ಪಠ್ಯವನ್ನ ಒಳಗೊಂಡಿರಬಹುದು. ನಂಬರ್ 2. ಅಗ್ನಿಶಾಮಕ ಸಾಧನದ ಸ್ಥಳದ ಬಗ್ಗೆ ಮಾಹಿತಿಯನ್ನ ಒದಗಿಸುವ ಚಿಹ್ನೆ ಇದು. ಇದು ಬೆಂಕಿ ಆರಿಸುವ ಸಂಕೇತವನ್ನ ಒಳಗೊಂಡಿರಬಹುದು. ಟಾಸ್ಕ್ 2. ರೋಡ್ ಸೇಫ್ಟಿ ಸೈನ್ಸ್ನ ಮೀನಿಂಗ್ ಅನ್ನ ಓದಿ ಹಾಗೂ ರೆಕಾರ್ಡ್ ಮಾಡಿ. ನಂಬರ್ 1. ಹಿಂದಿನಿಂದ ಬರುವ ವಾಹನವನ್ನು ನಿಲ್ಲಿಸಲು. ನಂಬರ್ 2. ಎದುರಿನಿಂದ ಬರುವ ವಾಹನವನ್ನ ನಿಲ್ಲಿಸಲು. ನಂಬರ್ 3. ಮುಂದೆ ಮತ್ತು ಹಿಂದಿನಿಂದ ಏಕಕಾಲದಲ್ಲಿ ಬರುವ ವಾಹನಗಳನ್ನ ನಿಲ್ಲಿಸಲು. ನಂಬರ್ 4. ಎಡದಿಂದ ಸಮೀಪಿಸುತ್ತಿರುವ ದಟ್ಟಣೆಯನ್ನ ನಿಲ್ಲಿಸಲು ಮತ್ತು ಬಲಕ್ಕೆ ತಿರುಗಲು. ನಂಬರ್ 5. ಎಡದಿಂದ ಬಲಕ್ಕೆ ತಿರುಗಲು ಸಂಚಾರವನ್ನು ಅನುಮತಿಸಲು ಬಲದಿಂದ ಸಮೀಪಿಸುತ್ತಿರುವ ದಟ್ಟಣೆಯನ್ನ ನಿಲ್ಲಿಸಲು. ನಂಬರ್ 6. ಎಡದಿಂದ ಬರುವ ದಟ್ಟಣೆಯನ್ನ ನಿಲ್ಲಿಸುವ ಮೂಲಕ ಬಲದಿಂದ ಬರುವ ಮತ್ತು ಬಲಕ್ಕೆ ತಿರುಗಲು ಅನುವು ಮಾಡಿಕೊಡುವುದು. ನಂಬರ್ 7. ಎಲ್ಲ ಟ್ರಾಫಿಕ್ ಅನ್ನು ಮುಚ್ಚುವ ಎಚ್ಚರಿಕೆ ಸಿಗ್ನಲ್. ನಂಬರ್ 8. ಎಡದಿಂದ ಬರುವ ವಾಹನಗಳಿಗೆ ಕೈಬೀಸಿ ಕರೆಯುವುದು. ನಂಬರ್ 9. ಬಲದಿಂದ ಬರುವ ವಾಹನಗಳಿಗೆ ಕೈಬೀಸಿ ಕರೆಯುವುದು. ನಂಬರ್ 10. ಎದುರಿನಿಂದ ವಾಹನಗಳನ್ನು ಸನ್ನೆ ಮಾಡುವುದು. ಕಾರ್ಯ 3. ಕೃತಕ ಉಸಿರಾಟವನ್ನು ಪಡೆಯಲು ವಿಕ್ಟಿಮ್ ಅನ್ನು ತಯಾರಿಸಿ. ಹಂತ 1. ವಿಕ್ಟಿಮ್ನ ಉಸಿರಾಟಕ್ಕೆ ಅಡ್ಡಿಯಾಗಬಹುದಾದ ಬಿಗಿಯಾದ ಬಟ್ಟೆಯನ್ನ ಸಡಿಲಗೊಳಿಸಿ. ನಂಬರ್ 2. ಅವನ ಬಾಯಿಯಲ್ಲಿರುವ ಯಾವುದೇ ವಿದೇಶಿ ವಸ್ತುಗಳು ಅಥವಾ
ಸುಳ್ಳು ಹಲ್ಲುಗಳನ್ನು ತೆಗೆದುಹಾಕಿ ಮತ್ತು ವಿಕ್ಟಿಮ್ನ ಬಾಯಿಯನ್ನು ತೆರೆಯಿರಿ. ಹಂತ 3. ವಿಕ್ಟಿಮ್ನ ಸುರಕ್ಷತೆಯನ್ನು ಸಮತಟ್ಟಾದ ನೆಲಕ್ಕೆ ತನ್ನಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ. ಹಂತ 4. ತಡ ಮಾಡದೆ ತಕ್ಷಣವೇ ಕೃತಕ ಉಸಿರಾಟವನ್ನು ಪ್ರಾರಂಭಿಸಿ. ಬಟ್ಟೆಗಳನ್ನು ಸಡಿಲಗೊಳಿಸಲು ಅಥವಾ ಬಿಗಿಯಾಗಿ ಮುಚ್ಚಿದ ಬಾಯಿಯನ್ನು ತೆರೆಯಲು ಹೆಚ್ಚು ಸಮಯವನ್ನ ವ್ಯರ್ಥ ಮಾಡಬೇಡಿ. ಹಂತ 5. ವಿಕ್ಟಿಮ್ನ ಆಂತರಿಕ ಭಾಗಗಳಿಗೆ ಗಾಯವನ್ನ ತಡೆಗಟ್ಟಲು ಹಿಂಸಾತ್ಮಕ ಕಾರ್ಯಾಚರಣೆಯನ್ನ ತಪ್ಪಿಸಿ. ಹಂತ 6. ತಕ್ಷಣ ವೈದ್ಯರಿಗೆ ಸಂದೇಶ ಕಳುಹಿಸಿ. ಕಾರ್ಯ 4. ನೆಲ್ಸನ್ನರ ಆರ್ಮ್ ಲಿಫ್ಟ್ ಬ್ಯಾಕ್ ಪ್ರೆಷರ್ ವಿಧಾನದಿಂದ ವಿಕ್ಟಿಮ್ ಅನ್ನ ಪುನರುಜ್ಜೀವನಗೊಳಿಸಿ. ಎದೆ ಮತ್ತು ಹೊಟ್ಟಿಗೆ ಗಾಯಗಳಿದ್ದಲ್ಲಿ ನೆಲ್ಸನ್ನರ ಆರ್ಮ್ ಲಿಫ್ಟ್ ಬ್ಯಾಕ್ ಪ್ರೆಷರ್ ವಿಧಾನವನ್ನು ಬಳಸಬಾರದು. ಹಂತ 1. ವಿಕ್ಟಿಮ್ ಅನ್ನು ಅಂದರೆ ಮುಖ ಕೆಳಗೆ ಮಾಡಿ ತನ್ನ ಕೈಗಳನ್ನ ಅಂಗೈಗಳನ್ನ ಒಂದರ ಮೇಲೊಂದರಂತೆ ಮಡಚಿ ಮತ್ತು ಅಂಗೈಗಳ ಮೇಲೆ ಇರಿಸಿ. ವಿಕ್ಟಿಮ್ನ ಕೈ ಬಳಿ 1 ಅಥವಾ 2 ಮೊಣಕಾಲುಗಳ ಮೇಲೆ ಮಂಡಿಯೂರಿ ಆರ್ಮಿಟ್ಗಳ ರೇಖೆಯ ಆಚೆಗೆ ವಿಕ್ಟಿಮ್ನ ಬೆನ್ನಿನ ಮೇಲೆ ನಿಮ್ಮ ಕೈಗಳನ್ನ ಇರಿಸಿ. ನಿಮ್ಮ ಬೆರಳುಗಳನ್ನ ಹೊರಕ್ಕೆ ಮತ್ತು ಕೆಳಕ್ಕೆ ಈಟಿ ಮಾಡಿ ಬೆರಳುಗಳನ್ನ ಪರಸ್ಪರ ಸ್ಪರ್ಶಿಸಿ. ಹಂತ 2. ನಿಮ್ಮ ತೋಳುಗಳು ಲಂಬವಾಗಿರುವವರೆಗೆ ನೇರವಾಗಿ ಇರಿಸಿ ಮತ್ತು ವಿಕ್ಟಿಮ್ನ ಶ್ವಾಸಕೋಶದಿಂದ ಗಾಳಿಯನ್ನ ಬಲವಂತವಾಗಿ ವಿಕ್ಟಿಮ್ನ ಬೆನ್ನನ್ನು ಒತ್ತಿರಿ. ಹಂತ 3. ವಿಕ್ಟಿಮ್ನ ತೋಳುಗಳ ಉದ್ದಕ್ಕೂ ನಿಮ್ಮ ಕೈಗಳನ್ನ ಕೆಳಕ್ಕೆ ಜಾರುವ ಮೂಲಕ ಹಿಂದಕ್ಕೆ ರಾಕಿಂಗ್ ಮಾಡುವ ಮೇಲಿನ ಚಲನೆಯನ್ನ ಸಿಂಕ್ರೊನೈಸ್ ಮಾಡಿ ಮತ್ತು ಅವನ ಮೇಲಿನ ತೋಳನ್ನ ಮೊಣಕೈಗಳ ಮೇಲೆ ಹಿಡಿಯಿರಿ. ಹಿಂದಕ್ಕೆ ರಾಕ್ ಮಾಡುವುದನ್ನ ಮುಂದುವರಿಸಿ. ಹಂತ 4. ನೀವು ಹಿಂದಕ್ಕೆ ರಾಕ್ ಮಾಡುವಾಗ ವಿಕ್ಟಿಮ್ನ ತೋಳುಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಮತ್ತು ಅವನ ಭುಜಗಳಲ್ಲಿ ನೀವು ಒತ್ತಡವನ್ನ ಅನುಭವಿಸುವವರೆಗೆ ನಿಮ್ಮ ಕಡೆಗೆ ಎಳೆಯಿರಿ. ಚಕ್ರವನ್ನ ಪೂರ್ಣಗೊಳಿಸಲು ವಿಕ್ಟಿಮ್ನ ತೋಳುಗಳನ್ನ ಕಡಿಮೆ ಮಾಡಿ ಮತ್ತು ನಿಮ್ಮ ಕೈಗಳನ್ನ ಆರಂಭಿಕ ಸ್ಥಾನಕ್ಕೆ ತನ್ನಿ. ಹಂತ 5. ವಿಕ್ಟಿಮ್ ಸ್ವಾಭಾವಿಕವಾಗಿ ಉಸಿರಾಡಲು ಪ್ರಾರಂಭಿಸುವವರೆಗೆ ಕೃತಕ ಉಸಿರಾಟವನ್ನು ಮುಂದುವರಿಸಿ. ದಯವಿಟ್ಟು ಗಮನಿಸಿ, ಕೆಲವು ಸಂದರ್ಭಗಳಲ್ಲಿ ಇದು ಗಂಟೆಗಳನ್ನ ತೆಗೆದುಕೊಳ್ಳಬಹುದು. ಹಂತ 6. ವಿಕ್ಟಿಮ್ ಪುನಶ್ಚೇತನಗೊಂಡಾಗ ವಿಕ್ಟಿಮ್ ಅನ್ನ ಕಂಬಳಿಯಿಂದ ಬೆಚ್ಚಗಾಗಿಸಿ. ಬಿಸಿ ನೀರಿನ ಬಾಟಲಿಗಳು ಅಥವಾ ಬೆಚ್ಚಗಿನ ಇಟ್ಟಿಗೆಗಳಿಂದ ಸುತ್ತಿ. ಕೈ ಮತ್ತು ಕಾಲುಗಳ ಒಳಭಾಗಗಳನ್ನ ಹೃದಯದ ಕಡೆಗೆ ಹೊಡೆಯುವ ಮೂಲಕ ರಕ್ತ ಪರಿಚಲನೆಯನ್ನ ಉತ್ತೇಜಿಸಿ. ಹಂತ 7. ಅವನನ್ನ ಮಲಗಿರುವ ಸ್ಥಿತಿಯಲ್ಲಿ ಇರಿಸಿ ಮತ್ತು ಅವನನ್ನ ಸ್ವತಃ ಪರಿಣಿತನಾಗಿಸಲು ಬಿಡಬೇಡಿ. ಅವನಿಗೆ ಪೂರ್ಣ ಪ್ರಜ್ಞೆ ಬರುವವರೆಗೆ ಯಾವುದೇ ಉತ್ತೇಜಕವನ್ನ ನೀಡಬೇಡಿ. ನಂಬರ್ 1. ಅಮೋನಿಯಾ ಅನಿಲ ಸೋರಿಕೆಯಿಂದ ಪೀಡಿತ ವಿಕ್ಟಿಮ್ನನ್ನು ರಕ್ಷಿಸುವುದು. ನಂಬರ್ 1. ಅಮೋನಿಯಾವನ್ನ ಶೀತೀಕರಣವಾಗಿ ಬಳಸುವುದರಿಂದ ಅದರ ವಿಷತ್ವ ಮತ್ತು ಸುಡುವಿಕೆಯಿಂದಾಗಿ ಕಟ್ಟುನಿಟ್ಟಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಅಗತ್ಯವಿದೆ. ನಂಬರ್ 2. ಅಮೋನಿಯಾವನ್ನ ಬಳಸಿದ ಅಥವಾ ಶೇಖರಿಸಿಡುವ ಪ್ರದೇಶವು ಅಮೋನಿಯಾ ಅನಿಲದ ಶೇಖರಣೆಯನ್ನ ತಡೆಗಟ್ಟಲು ಸಾಕಷ್ಟು ಗಾಳಿಯನ್ನ ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಂಬರ್ 3. ಬಳಕೆದಾರರು ಕೈಗವಸುಗಳು, ಸುರಕ್ಷತಾ ಕನ್ನಡಕಗಳು ಮತ್ತು ಅಮೋನಿಯಾ ರೇಟೆಡ್ ಕಾರ್ಟ್ರಿಜ್ಗಳೊಂದಿಗೆ ಉಸಿರಾಟಕಾರಕವನ್ನ ಒಳಗೊಂಡಂತೆ ಸೂಕ್ತವಾದ PPEಯನ್ನ ಧರಿಸಬೇಕು. ಹೈಡ್ರೋಕಾರ್ಬನ್ ಗ್ಯಾಸ್, ಪ್ರೋಪೇನ್ R290 ಅಥವಾ ಐಸೋಬ್ಯೂಟಿನ್ R600A ನಂತಹ ಹೈಡ್ರೋಕಾರ್ಬನ್ ಅನಿಲಗಳನ್ನ ಶೀತೀಕರಣಗಳಾಗಿ ಬಳಸುವಾಗ ಅವುಗಳ ಸುಡುವ ಸ್ವಭಾವದಿಂದಾಗಿ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನ ಕಾರ್ಯಗತಗೊಳಿಸುವುದು ಬಹಳ ಮುಖ್ಯ. ನಂಬರ್ 2. ಕೈಗವಸುಗಳು, ಸುರಕ್ಷತಾ ಕನ್ನಡಕಗಳು ಮತ್ತು ಜ್ವಾಲೆ ನಿರೋಧಕ ಉಡುಪುಗಳನ್ನ ಒಳಗೊಂಡಂತೆ ಸೂಕ್ತವಾದ PPEಯನ್ನ ಧರಿಸಿ. ಹೈಡ್ರೋಕಾರ್ಬನ್ ಅನಿಲಗಳನ್ನ ಬೆಂಕಿ ಹೊತ್ತಿಸುವ ಸ್ಥಿರ ವಿದ್ಯುತ್ ಅನ್ನ ಉತ್ಪಾದಿಸುವ ಸಂಶ್ಲೇಷಿತ ವಸ್ತುಗಳನ್ನ ತಪ್ಪಿಸಿ. ನಂಬರ್ 3. ಹೈಡ್ರೋಕಾರ್ಬನ್ ಶೀತಕಗಳ ಸೋರಿಕೆಯನ್ನ ಮೇಲ್ವಿಚಾರಣೆ ಮಾಡಲು ಅನಿಲ ಪತ್ತೆ ವ್ಯವಸ್ಥೆಗಳನ್ನ ಸ್ಥಾಪಿಸಿ. ನಿಖರವಾದ ಪತ್ತೆಯನ್ನ ಖಚಿತಪಡಿಸಿಕೊಳ್ಳಲು ಈ ವ್ಯವಸ್ಥೆಗಳನ್ನ ನಿಯಮಿತವಾಗಿ ನಿರ್ವಹಿಸಬೇಕು ಮತ್ತು ಮಾಪನಾಂಕ ನಿರ್ಣಯಿಸಬೇಕು. ರೀಕ್ಯಾಪ್. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದು ಸುರಕ್ಷತಾ ಚಿಹ್ನೆಯ 4 ಮೂಲಭೂತ ವಿಭಾಗಗಳು ಮತ್ತು ಅರ್ಥಗಳನ್ನು ಗುರುತಿಸುವುದು, ರಸ್ತೆ ಸುರಕ್ಷತೆ ಚಿಹ್ನೆಗಳ ಅರ್ಥವನ್ನ ಓದಿ ಮತ್ತು ರೆಕಾರ್ಡ್ ಮಾಡುವುದು, ಕೃತಕ ಉಸಿರಾಟವನ್ನ ಪಡೆಯಲು ವಿಕ್ಟಿಮ್ ಅನ್ನ ಸಿದ್ಧಗೊಳಿಸುವುದು, ನೆಲ್ಸನ್ ಆರ್ಮ್ ಲಿಫ್ಟ್ ಬ್ಯಾಕ್ ಒತ್ತಡ ವಿಧಾನದಿಂದ ವಿಕ್ಟಿಮ್ ಅನ್ನ ಪುನರುಜ್ಜೀವನಗೊಳಿಸುವುದು